ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂತ ಅವಧಿಯಲ್ಲಿ ನಾವೇನು ಮಾಡ್ತೀವಿ ಮಾನಸಿಕ ಲೆಕ್ಕಗಳು ಅಂತ ಪಾಠದ ಬಗ್ಗೆ ತಿಳಿದುಕೊಂಡ ಮಾನಸಿಕ ಲೆಕ್ಕಾಚಾರ ಅಂತ ನಾವು ಯಾವುದಕ್ಕೆ ಕರಿತೀವಿ. ನಮ್ಮ ಮನಸ್ಸಿನಲ್ಲಿ ಲೆಕ್ಕಗಳನ್ನ ಮಾಡೋದರಿಂದ ಈ ರೀತಿಯ ಲೆಕ್ಕಗಳನ್ನು ನಾವು ಏನಂತ ಕರಿತೀವಿ ಮಾನಸಿಕ ಲೆಕ್ಕಗಳಂತೇಳಿ ಕರಿತೀವಿ. ಈಗ ಒಂದು ಸಂತೆಗೆ ಹೋದ್ರ ಅಲ್ಲಿ ಏನು ಮಾಡ್ತೀವಿ ನಾವು ನಮ್ಮ ಮನಸ್ಸಿನಲ್ಲೇ ಅಂದ್ರೆ 100 ರೂಪಾಯಿ ಕೊಟ್ಟಾಗ ಅವ್ರ ಹತ್ರ ನಮಗೆ ವಾಪಸ್ ಹೊಳ್ಳಿ ಎಷ್ಟು ದುಡ್ಡನ್ನು ಕೊಡ್ತಾರೋ. ಈಗ 1 ಕಿಲೋ ಈರುಳ್ಳಿಯನ್ನು ತಗೊಂಡಿರ್ತಾರೆ ನೀವು, ಅಲ್ಲಿ ಅದ್ರ ರೇಟ್ ಬೆಲೆ ಎಷ್ಟಿರ್ತೈತಿ 60 ರೂಪಾಯಿ ಇರ್ತೈತಿ. ಹಾಗಾದ್ರೆ ನೀವು ಅವ್ರಿಗೆ ಎಷ್ಟು ದುಡ್ಡನ್ನು ಕೊಡ್ತೀರಿ 100 ರೂಪಾಯಿಯನ್ನು ಕೊಟ್ಟಿರ್ತೀರಿ. ಅಲ್ಲಿ ನಮ್ಗೆ ಮರಳಿ ಎಷ್ಟು ಕೊಡ್ತಾರೋ ಅನ್ನೋದನ್ನ ನೀವೇನು ಮಾಡ್ತೀರಿ ಮನಸ್ಸಿನಲ್ಲೇ ಅಲ್ಲಿ ನೀವು ಲೆಕ್ಕವನ್ನು ಮಾಡ್ತೀರಿ. ಇದೇ ರೀತಿ ನಮ್ಮ ದೈನಂದಿನ ಜೀವನದಲ್ಲಿ ಏನು ಮಾಡ್ತಾರೆ ಮಾನಸಿಕ ಲೆಕ್ಕಗಳನ್ನು ಮಾಡ್ತಾ ಇರ್ತೀವಿ. ಅಲ್ಲಿ ಕೂಡಿಸುವುದಾಗಲಿ ಕಳೆಯೋದಾಗಲಿ ಗುಣಾಕಾರ ಆಗುತ್ತೆ ಭಾಗಾಕಾರ ಆಗಲಿ ಈ ರೀತಿಯಾಗಿ ನಡೀತಾ ಇರ್ತದೆ. ನಮ್ಮ ಜೀವನದಲ್ಲಿ ಮಾನಸಿಕ ಲೆಕ್ಕಗಳು ನಡೀತಾ ಇರ್ತವು. ಅಂದ್ರೆ ಮನಸ್ಸಿನಲ್ಲಿ ನಾವೇನು ಮಾಡ್ತೀವಿ ನಾವು ಉತ್ತರವನ್ನು ಕಂಡುಕೊಳ್ತೀವಿ. ಹಾಗಾದ್ರೆ ನಾವೊಂದು ಉದಾಹರಣೆಯನ್ನು ನೋಡೋಣ. 40 + 30. ಈ 40 + 30 ಕೊಡುವ ಮೊದಲು ಅದು ಏನು ಮಾಡೋದು ನಾವು ಕೂಡಿಸ್ಬೇಕು. 40 + 30 ನಾವು ಇದನ್ನ ಕೂಡಿಸ್ಬೇಕು. ಹಾಗಾದ್ರೆ ನಾವು ಯಾವ ರೀತಿಯಾಗಿ ಕೂಡಿಸ್ತೀವಿ? ಮೊದಲನೇದಾಗಿ ಅಲ್ಲಿ 4 10ಗಳು. ಇಲ್ಲಿ ಎಷ್ಟು 10ಗಳು? 40 ಅದಾವ. ಆದರೆ ನಾವು ಎಷ್ಟು 10ಗಳನ್ನು ತೆಗೆದುಕೊಂಡು 4 10ಗಳಿಗೆ ಈ 4 10ಗಳಿಗೆ ನಾವು ಮತ್ತೆ ಎಷ್ಟು 10ಗಳನ್ನು ಕೂಡಿಸ್ಬೇಕು? 3 10ಗಳನ್ನು ನಾವು ಕೂಡಿಸ್ಬೇಕು. 3 10ಗಳು. ಅಲ್ಲಿ ನಮಗೆ 3 10ಗಳನ್ನು ಕೂಡಿಸಿದಾಗ ಒಟ್ಟು ಎಷ್ಟು 10ಗಳಾಗ್ತವೆ? 7 10ಗಳಾಗ್ತವೆ. ಎಷ್ಟು 10ಗಳಾಗ್ತವೆ? 7 10ಗಳು. ಹಾಗಾದ್ರೆ ಅಲ್ಲಿ ನಾವು ಅದನ್ನ ಎಷ್ಟು 10ಗಳನ್ನು ತೆಗೆದುಕೊಳ್ತೀವಿ ಒಟ್ಟು ಅಲ್ಲಿ ಉತ್ತರ ಎಷ್ಟು? 4 10ಗಳಿಗೆ 3 10ಗಳನ್ನು ಸೇರಿಸಿದರೆ ಎಷ್ಟು 10ಗಳಾಗ್ತವೆ? 7 10ಗಳು ಆಗುತ್ತವೆ. ಹಾಗಾದ್ರೆ ಅದನ್ನು ನಾವು ಏನಂತ ಬರ್ತೀವಿ 70 ಅಂತ ಬರಿತೀವಿ. ಅದಕ್ಕೆ ನಾವು ಏನಂತ ಕರಿತೀವಿ 70 ಅಂತ ಹೇಳ್ತೀವಿ. ಹಾಗಾದ್ರೆ ಅಲ್ಲಿ ನಾವು ಸ್ಥಾನ ಬೆಲೆಯನ್ನು ಏನು ಮಾಡ್ತೀವಿ? ಆ ಸ್ಥಾನ ಬೆಲೆಯ ಬಿಡಿ ಸ್ಥಾನದ ಅಂಕಿಗಳನ್ನ 0 ಆಗಿರೋದ್ರಿಂದ ಇದರಿಂದ ಬಿಡಿ ಸ್ಥಾನದ ಅಂಕಿಗಳು 0 ಆಗಿರೋದರಿಂದ 10ರ ಸ್ಥಾನದ ಅಂಕಿಗಳನ್ನು ಮಾತ್ರ ನಾವೇನು ಮಾಡ್ತೀವಿ ಕೂಡಿಸಿ ಅವನ್ನ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ 0ಗಳನ್ನ ಹಾಗೆ ಇರ್ತವು. ಬಿಡಿ 10 ಅಲ್ಲಿ ನಾವೇನು ಮಾಡ್ಕೋಬೇಕು ಅವನ್ನ ಹೊಡ್ಕೋಬೇಕು. ಬಿಡಿ 10 ಅಂತೇಳಿ ಈ ರೀತಿಯಾಗಿ ನಂಬರು. ಹಾಗಾದ್ರೆ ಮೊದಲಿಗೆ ಎಷ್ಟು ಕೊಟ್ಟಾರ? 40 ಕೊಟ್ಟಾರ. ಈ 4 10ರ ಸ್ಥಾನದಲ್ಲಿ ಬರಬೇಕು. ಇದನ್ನ ಏನು ಮಾಡಬೇಕು? 0ಯನ್ನು ಬಿಡಿ ಸ್ಥಾನದಲ್ಲಿ ಬರಬೇಕು. ಅದಕ್ಕೆ ನಾವು ಮತ್ತೆ ಎಷ್ಟನ್ನು ಕೂಡಿಸ್ಬೇಕು? 30 ಕೂಡಿಸ್ಬೇಕು. ಅಂದ್ರೆ 3 10ಗಳನ್ನ ನಾವು ಅದಕ್ಕೆ ಕೂಡಿಸ್ಬೇಕು. ಇಲ್ಲಿ ಬಿಡಿ ಸ್ಥಾನದಲ್ಲಿ 0ನ ಬಿಡಿ ಸ್ಥಾನದಲ್ಲಿ 10ರ ಸ್ಥಾನದಲ್ಲಿ 3 ಇಟ್ಟು ಈಗ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ 0 ಆ 0ನ ಏನು ಮಾಡಬೇಕು? ಬಿಡಿ ಸ್ಥಾನದಲ್ಲಿ 0ಯನ್ನು ಇಡಬೇಕು. ಇನ್ನು 10ರ ಸ್ಥಾನದಲ್ಲಿ ಇರ್ತಕ್ಕಂತಹ 4 ಮತ್ತು 3ನ್ನ ಏನು ಮಾಡಬೇಕು? ನಾವು ಕೂಡಿಸ್ಬೇಕು. ಅಲ್ಲಿ 4 ಮತ್ತು 3ನ್ನ ಕೂಡಿಸಿದಾಗ ನಮ್ಗೆ ಎಷ್ಟು ಉತ್ತರ ಬರ್ತೈತಿ? 7 ಉತ್ತರ ಬರ್ತೈತಿ. ಹಾಗಾದ್ರೆ ಒಟ್ಟು ಎಷ್ಟು ಬರ್ತೈತಿ? ಉತ್ತರ 70 ಉತ್ತರ ಬರ್ತೈತಿ. ಅದರಲ್ಲಿ ಬಿಡಿ ಸ್ಥಾನದಲ್ಲಿ 0ನ್ನು ಏನು ಮಾಡಬೇಕು? ಅದನ್ನು ಹಾಗೆ ಇಡಬೇಕು. 10ರ ಸ್ಥಾನದಲ್ಲಿ ಬಂದಿರತಕ್ಕಂಥ ಅಂಕಿಗಳನ್ನು ಮಾತ್ರ ನಾವು ಏನು ಮಾಡಬೇಕಲ್ಲಿ ಕೂಡಿಸಬೇಕು. ಇನ್ನು ಒಟ್ಟು ಮಾವಿನ ಹಣ್ಣುಗಳು ಎಷ್ಟಿರ್ತಾವೆ? ಹಾಗಾದ್ರೆ ಅಲ್ಲಿ 70 ಮಾವಿನ ಹಣ್ಣುಗಳು ಇರ್ತಾವೆ. ಒಟ್ಟು ಮಾವಿನ ಹಣ್ಣುಗಳು ಒಟ್ಟು ಮಾವಿನ ಹಣ್ಣುಗಳು ಎಷ್ಟಿರ್ತಾವೆ? 70. ಅಂದ್ರೆ ರಾಜುವಿನ ಹತ್ರ ಎಷ್ಟಿರ್ತಾವೆ? ರಾಜುವಿನ ಹತ್ತಿರ 40 ಮಾವಿನ ಹಣ್ಣುಗಳು.
10 ನಾವು ಸೇರಿಸಬೇಕು. ಹಾಗೆ 50ಕ್ಕೆ ನಾವು ಮತ್ತೊಂದು 10 ನಾವು ಏನು ಮಾಡಬೇಕು ಸೇರಿಸಬೇಕು. ಹಾಗಾದ್ರೆ ಅಲ್ಲಿ ಎಷ್ಟು ಮಾವಿನ ಹಣ್ಣುಗಳು ಬರ್ತವು? 60 ಮಾವಿನ ಹಣ್ಣುಗಳು ಆದವು. ಹಾಗಾದ್ರೆ ಇನ್ನು ಉತ್ತರ ನಮ್ಗೆ ಎಷ್ಟು ಬಂದಿಲ್ಲ? 70 ಇನ್ನು ಬಂದಿಲ್ಲ. ಹಾಗಾದ್ರೆ 70 ಮತ್ತೆ ಏನು ಮಾಡಬೇಕು? 60 ಈಗ ಇನ್ನು 60ಕ್ಕೆ ಮತ್ತೆ ನಾವು ಎಷ್ಟು ಹಣ್ಣುಗಳನ್ನ ಸೇರಿಸಬೇಕು? ಇನ್ನೂ ಅಲ್ಲಿ ನಾವು 10 ಹಣ್ಣುಗಳನ್ನ ಸೇರಿಸಬೇಕು. 60ಕ್ಕೆ ಮತ್ತೆ ನಾವು ಎಷ್ಟು ಹಣ್ಣುಗಳನ್ನ ಸೇರಿಸಬೇಕು? 60ಕ್ಕೆ ಮತ್ತೆ ನಾವು 10 ಹಣ್ಣುಗಳನ್ನ ಸೇರಿಸಬೇಕು. ಅಲ್ಲಿ ಎಷ್ಟು ಹಣ್ಣುಗಳು ಆದವು? ಒಟ್ಟು 70 ಹಣ್ಣುಗಳು ಆದವು. ಇದನ್ನ ಮೊದಲಿಗೆ ಏನು ಮಾಡಿದ್ವಿ? 40 + 30 ಕೊಡುವ ಮೊದಲಿಗೆ ಅಂದ್ರೆ ಆ ವಿದ್ಯಾರ್ಥಿಗಳಿಗೆ ಕೊಡುವ ಮುಂಚಿತವಾಗಿ ಅವ್ರು ಏನು ಮಾಡಬೇಕು? ಕೂಡಿಸ್ಬೇಕು. ಅಲ್ಲಿ ರಾಜುವಿನ ಹತ್ತಿರ ಎಷ್ಟಿರ್ತಾವೆ? 40 ಮಾವಿನ ಹಣ್ಣುಗಳು ಇರ್ತವೆ. ತದನಂತರ ರಾಮುವಿನ ಹತ್ತಿರ 30 ಮಾವಿನ ಹಣ್ಣುಗಳು. ಹಾಗಾದ್ರೆ ಅಲ್ಲಿ ನಾವು ಏನು ಮಾಡಬೇಕು? ಕೂಡಿಸ್ತಾ ಬರಬೇಕು. ಮೊದಲ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸೊನ್ನೆಯನ್ನು ನಾವು ಏನು ಮಾಡ್ತೀವಿ? ಹಾಗೆ ಇಡ್ತಾವೆ. ಇನ್ನು 10ರ ಸ್ಥಾನದಲ್ಲಿ ಇರ್ತಕ್ಕಂತಹ ಸೊನ್ನೆಯಿಂದ ಮಾತ್ರ ನಾವು ಏನು ಮಾಡಬೇಕು? ಕೂಡಿಸ್ತಾ ಬರಬೇಕು. ಇನ್ನು 10ರ ಸ್ಥಾನದಲ್ಲಿ ಎಷ್ಟು ಹತ್ತುಗಳವು? 4 ಹತ್ತುಗಳು. ಈ 4 ಹತ್ತುಗಳಿಗೆ ನಾವು ಮತ್ತೆ ಎಷ್ಟು ಹತ್ತನ್ನು ಕೂಡಿಸ್ಬೇಕು? 3 ಹತ್ತುಗಳನ್ನ ಕೂಡಿಸ್ಬೇಕು. ಆ 3 ಹತ್ತುಗಳನ್ನು ಸೇರಿಸಿದಾಗ ಅಲ್ಲಿ ನಮ್ಗೆ ಒಟ್ಟು ಎಷ್ಟು ಹತ್ತುಗಳಾದವು? 7 ಹತ್ತುಗಳು ದೊರೆತವು. ಅಂದ್ರೆ 7 ಹತ್ತುಗಳು ಆದವು. ಹಾಗಾದ್ರೆ ಅದನ್ನು ನಾವು ಏನು ಮಾಡಬೇಕು? ಸೊನ್ನೆಯನ್ನ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸೊನ್ನೆಯನ್ನು ನಾವು ಏನು ಮಾಡಿದ್ವಿ? ಹಾಗೆ ಬಂದು ಇನ್ನು 4 ಮತ್ತು 3 ಈ ಹತ್ತುಗಳನ್ನ ಜೋಡಿಸಿದಾಗ ಅಲ್ಲಿ ನಮ್ಗೆ ಎಷ್ಟು ಇರ್ತೈತಿ? 7. 4 ಮತ್ತು 7ನ್ನ ಜೋಡಿಸಿದಾಗ ನಮ್ಗೆ ಎಷ್ಟು ಉತ್ತರ ಬರ್ತೈತಿ? 7. ಆ 10ರ ಸ್ಥಾನದಲ್ಲಿ ನಾವು ಏನು ಮಾಡಬೇಕು? 70 ಅಂದ್ರೆ 7 ಅಂತಕ್ಕಂಥ ಸಂಖ್ಯೆಯನ್ನು ನಾವು ಬರಬೇಕು. ಅಲ್ಲಿ ನಮ್ಗೆ ಒಟ್ಟು ಸಿಕ್ಕಿರ್ತಕ್ಕಂಥ ಮಾವಿನ ಹಣ್ಣುಗಳು ಎಷ್ಟ? ಒಟ್ಟು ನಮ್ಗೆ ಮಾವಿನ ಹಣ್ಣುಗಳು 70 ಮಾವಿನ ಹಣ್ಣುಗಳು ಸಿಗ್ತವೆ. ಇನ್ನು ಅದನ್ನ ನಾವು ಏನು ಮಾಡಬೇಕು? ಮತ್ತೆ ಅದಕ್ಕೆ ಮನಸ್ಸಿನಲ್ಲಿ ವಿಭಜನೆ ಮಾಡಬೇಕು. ಅಂದ್ರೆ ಯಾವ ರೀತಿಯಾಗಿ ಸೇರಿಸಿದ್ವಿ, ಯಾವ ರೀತಿಯಾಗಿ ಮತ್ತೆ ಏನು ಮಾಡಿದ್ವಿ? ಎರಡನೇ ಈ ರೀತಿ ಕೂಡ ನಾವು ಏನು ಮಾಡ್ಬೋದು? ಆ ಲೆಕ್ಕವನ್ನು ಮಾಡ್ಬೋದು. ಇನ್ನು ಬಂದಿರ್ತಕ್ಕಂತಹ 70 ಆ ಉತ್ತರನ ಒಟ್ಟು ಮಾವಿನ ಹಣ್ಣುಗಳ ಸಂಖ್ಯೆ ಎಷ್ಟಿರ್ತದೆ? 70 ಆಗಿರ್ತದೆ. ಇನ್ನು ಮತ್ತೆ ರಾಜುವಿನ ಹತ್ತಿರ ಎಷ್ಟು ಹಣ್ಣುಗಳು? 40 ಮಾವಿನ ಹಣ್ಣುಗಳಿಗೆ ರಾಮುವಿನ ಹತ್ತಿರ ಇರ್ತಕ್ಕಂಥ 30 ಮಾವಿನ ಹಣ್ಣುಗಳನ್ನ ಅಂದ್ರೆ ಅದೇನು ಮಾಡಬೇಕು? ಮನಸ್ಸಿನಲ್ಲೇ ವಿಭಜನೆ ಮಾಡಬೇಕು. ಈ 30ನ್ನ ಏನು ನಾವು ಮನಸ್ಸಿನಲ್ಲೇ ವಿಭಜಿಸಿ ಆ 40ಕ್ಕೆ ಸೇರಿಸಬೇಕು. ಯಾವ ರೀತಿಯಾಗಿ ಸೇರಿಸ್ತೇವೆ ಅಂದ್ರೆ 30ನ್ನ ವಿಭಜನೆ ಮಾಡಿದಾಗ ಅಲ್ಲಿ ನಾವು ಯಾವ ರೀತಿಯಾಗಿ ವಿಭಜನೆ ಮಾಡ್ತೇವೆ? 10 + 10 + 10 ಈ ಉತ್ತರ ಎಷ್ಟು ಬರ್ತದೆ? 3ನ್ನು ಕೂಡಿಸಿದಾಗ ನಮಗೆ ದೊರೆತಕ್ಕಂಥ ಉತ್ತರ 30. ಈ 10ಗಳನ್ನು ಮತ್ತೆ ವಿಭಜನೆ 40ಕ್ಕೆ ಏನು ಮಾಡಬೇಕು? ಸೇರಿಸ್ಕೊತಾ ಹೋಗ್ಬೇಕು. ಮೊದಲಿಗೆ ನಾವು 40ನ್ನ ಬರ್ಕೊಂಡು ಅಂದ್ರೆ ರಾಜುವಿನ ಹತ್ತಿರತಕ್ಕಂಥ 40 ಮಾವಿನ ಹಣ್ಣುಗಳಿಗೆ ಈ 3 ಹತ್ತುಗಳನ್ನ ನಾವು ಏನು ಮಾಡಬೇಕು? ಸೇರಿಸ್ತಾ ಹೋಗ್ಬೇಕು. ಮೊದಲು 40ಕ್ಕೆ ಎಷ್ಟು ಹತ್ತನ್ನು ಸೇರಿಸಿದ್ವಿ? 10ನ್ನು ಸೇರಿಸಿದ್ವಿ. ಹಾಗೆ 40ಕ್ಕೆ ನಾವು 10ನ್ನು ಸೇರಿಸಿದಾಗ ನಮ್ಗೆ ಎಷ್ಟು ಉತ್ತರ ಬರ್ತದೆ? 10 ಉತ್ತರ. ಈಗ ಮತ್ತೆ ಎಷ್ಟು ಬರ್ತೈತಿ? 50 ಉತ್ತರ ಬರ್ತೈತಿ. ಹಾಗಾಗಿ ಎಷ್ಟು ಮಾವಿನ ಹಣ್ಣುಗಳ ಸಂಖ್ಯೆಯನ್ನು ನಾವು ಕಡಿಬೇಕು? ಇನ್ನೂ 2 ಹತ್ತುಗಳನ್ನ ಸೇರಿಸಬೇಕು. ಹಾಗಾದ್ರೆ ಆ ಹತ್ತುಗಳನ್ನ ಎಲ್ಲಿ ಸೇರಿಸಬೇಕು? 50ಕ್ಕೆ ಮತ್ತೆ ನಾವು 10ನ್ನು ಸೇರಿಸಿಕೊಂಡಾಗ ಅಲ್ಲಿ ನಮ್ಗೆ ಮತ್ತೆ ಉತ್ತರ ಎಷ್ಟು ಬರ್ತೈತಿ? 60 ಬರ್ತೈತಿ. ಇನ್ನು ಮತ್ತೆ ನಮ್ಗೆ ಏನಿತ್ತು? 70 ಮಾವಿನ ಹಣ್ಣುಗಳಾಗಿವೆ. ಹಾಗಾದ್ರೆ ನಾವು ಇನ್ನೂ ಎಷ್ಟನ್ನು ಸೇರಿಸಬೇಕಾದ ಸಂಖ್ಯೆ? 60ಕ್ಕೆ ನಾವು ಮತ್ತೆ 10ನ್ನು ಸೇರಿಸಿದಾಗ ಅಲ್ಲಿ ನಮ್ಗೆ ಎಷ್ಟು ದೊರೆತೈತಿ? 70 ಮಾವಿನ ಹಣ್ಣುಗಳು ದೊರೆತವು. ಅಂದ್ರೆ ಈ 3ನ್ನು ಏನು ಮಾಡಬೇಕು? 30ನ್ನು ನಾವು ಮೊದಲಿಗೆ ವಿಭಜನೆ ಮಾಡಬೇಕು. ಆ ವಿಭಜನೆ ಮಾಡಿದಾಗ 40ಕ್ಕೆ ಏನು ಮಾಡಬೇಕು? ಸೇರಿಸ್ತಾ ಹೋಗಬೇಕು. ಅವಾಗ ನಮ್ಗೆ ಉತ್ತರ ಸಿಗ್ತದೆ. ಈ ರೀತಿಯಾಗಿ ಏನು ಮಾಡ್ತೀವಿ? ನಾವು ಮನಸ್ಸಿನಲ್ಲಿ ಲೆಕ್ಕಗಳನ್ನ ಮಾಡ್ತೀವಿ. ಇನ್ನು ನೀವು ಹಾಲನ್ನು ತರ ಕೊಟ್ಟಿರ್ತಾರೆ ಅಂಗಡಿ, ಅಲ್ಲಿ ಏನು ಮಾಡ್ತಾರೆ? ನೀವು ಅಲ್ಲಿಯೂ ಸಹಿತ ಮಾನಸಿಕವಾಗಿ ಲೆಕ್ಕವನ್ನ ಮಾಡ್ತೀವಿ. 1 ಲೀಟರ್ ಹಾಲನ್ನು ತೆಗೆದುಕೊಂಡಾಗ ನೀವು ಅವ್ರಿಗೆ ದುಡ್ಡನ್ನು ಕೊಟ್ಟಿರ್ತೀವಿ. ಅವ್ರು ನೀವು ವಾಪಸ್ ಎಷ್ಟು ದುಡ್ಡನ್ನು ಕೊಡ್ತಾರ ಅನ್ನೋದ್ರ ಬಗ್ಗೆ ಏನು ಮಾಡ್ತೀವಿ? ನೀವು ವಾಪಸ್ ನಿಮಗೆ ಇಷ್ಟ ದುಡ್ಡು ಕೊಡ್ತಾರೆ ಅಂತ ಏನು ಮಾಡ್ತೀರಿ?
ಪೆನ್ನನ್ನು ನೀವು ತೆಗೆದುಕೊಳ್ತೀರಿ. ಇನ್ನು 50 ರೂಪಾಯಿದ ಅಲ್ಲಿ ನೀವೇನು ಮಾಡ್ತೀರಿ ಅಂದ್ರೆ ಪುಸ್ತಕವನ್ನು ತೆಗೆದುಕೊಳ್ತೀರಿ. ಅದು ಎಷ್ಟು ರೂಪಾಯಿ ಇರ್ತೈತಿ? 70 ರೂಪಾಯಿ ಪುಸ್ತಕವನ್ನು ತೆಗೆದುಕೊಳ್ತೀರಿ. ಹಾಗಾದ್ರೆ ನೀವು ಮನಸ್ಸಿನಲ್ಲಿ ಏನು ಮಾಡ್ತೀರಿ? ನಾನು ಕುಡಿಯೋರಿಗೆ ಎಷ್ಟು ದುಡ್ಡು ಕೊಡಬೇಕು? 20ರಲ್ಲಿ ಏನು ಮಾಡ್ತೀರಿ ನೀವು? 50ನ್ನು ಕೊಡ್ತೀರಿ. ಹಾಗಾದ್ರೆ 20ರಲ್ಲಿ 50ನ್ನು ಕೊಡಿಸಿದಾಗ ಅಂಗಡಿಯವ್ರಿಗೆ ಎಷ್ಟು ದುಡ್ಡು ಕೊಡಬೇಕಾಗುತ್ತೆ? 70 ರೂಪಾಯಿ ಆ ಅಂಗಡಿಯವರಿಗೆ ದುಡ್ಡು ಕೊಡಬೇಕಾಗುತ್ತೆ ಅಂತ ಏನು ಮಾಡ್ತೀವಿ ನೀವು? ನಿಮ್ಮ ಮನಸ್ಸಿನಲ್ಲೇನೇನ ಲೆಕ್ಕಗಳನ್ನು ಮಾಡ್ತಾ ಬರ್ತೀರಿ. ಅಂದರೆ ಈ ರೀತಿಯಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಮಾನಸಿಕವಾಗಿ ಲೆಕ್ಕಗಳು ನಡೀತಾ ಇರ್ತವೆ. ಇನ್ನು ಇದೇನಾಯಿತು? ಸಂಕಲನ ಮಾಡೋದ್ರ ಮೂಲಕ ನಾವು ಮಾನಸಿಕ ಲೆಕ್ಕಗಳನ್ನ ನೋಡಿದ್ವಿ. ಅಂದರೆ ಕೊಡುವ ಸಂಕಲನ ಲೆಕ್ಕಗಳನ್ನು ಮಾಡೋದ್ರ ಮೂಲಕ ಏನು ನಾವು ಮಾನಸಿಕವಾಗಿ ಯಾವ ರೀತಿಯಾಗಿ ಲೆಕ್ಕಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಂಡ್ರು. ಹಾಗಾದ್ರೆ ಇದು ಎರಡನೇದಾಗಿ ಬರ್ತಕ್ಕಂಥದ್ದು ಕಳೆಯುವುದು. ಕಳೆಯುವುದಂತ ನಾವು ಯಾವುದಕ್ಕೆ ಹೇಳ್ತೀವಿ? ವ್ಯವಕಲನ ಮಾಡುವುದರ ಮೂಲಕ ಯಾವ ರೀತಿ ಮಾನಸಿಕ ಲೆಕ್ಕಗಳನ್ನ ಮಾಡ್ತೀವಿ? ಕಳೆಯುವುದು ಅಥವಾ ವ್ಯವಕಲನ. ಕಳೆಯೋದ್ರ ಮೂಲಕ ನಾವು ಯಾವ ರೀತಿಯಾಗಿ ಅಲ್ಲಿ ಮಾನಸಿಕವಾಗಿ ಲೆಕ್ಕಗಳನ್ನು ಮಾಡ್ತೀವಿ ಅಲ್ಲಿಯೂ ಸಹಿತ ನಾವು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಅಲ್ಲಿ ರಾಣಿ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿನಿ, ಇವರೇನು ಮಾಡ್ತಾರೆ? ತನ್ನ ಹುಟ್ಟುಹಬ್ಬದ ನಿಮಿತ್ತವಾಗಿ ಏನಂತಾರೆ 25 ಚಾಕ್ಲೇಟ್ಗಳನ್ನ ತಂದಿರ್ತಾರೆ. ಎಷ್ಟು ಚಾಕ್ಲೇಟ್ಗಳನ್ನ ತಗೊಳ್ತಾರಲ್ಲಿ? 25 ಚಾಕ್ಲೇಟ್ಗಳನ್ನ ತಂದಿರ್ತಾರೆ. ಅದರಲ್ಲಿ 10 ಚಾಕ್ಲೇಟ್ಗಳನ್ನ ತನ್ನ ಸ್ನೇಹಿತರಿಗೆ ಹಂಚಿಕೆಯನ್ನು ಮಾಡ್ತಾರೆ. ಹಾಗಾದ್ರೆ ಉಳಿದ ಚಾಕ್ಲೇಟ್ಗಳ ಸಂಖ್ಯೆ ಎಷ್ಟು? ಮಾನಸಿಕವಾಗಿ ಯಾವ ರೀತಿಯಾಗಿ ನಾವು ಅದನ್ನ ಕಳೀತಾ ಬರ್ತಾವೆ ಅನ್ನೋದನ್ನ ನೋಡೋಣ. ಅಲ್ಲಿ ನಾವು ಅದಕ್ಕೆ ತಂದಿರ್ತಕ್ಕಂಥ ಚಾಕ್ಲೇಟ್ಗಳು ಎಷ್ಟು? 25 ಚಾಕ್ಲೇಟ್ಗಳು. ಹಾಗಾದ್ರೆ ಅವರ ಸ್ನೇಹಿತರಿಗೆ ಅಂದ್ರೆ ತನ್ನ ಸ್ನೇಹಿತರಿಗೆ ಎಷ್ಟು ಚಾಕ್ಲೇಟ್ಗಳನ್ನ ಹಚ್ತಾಳು? 10 ಚಾಕ್ಲೇಟ್ಗಳನ್ನ ಹಚ್ತಾಳೆ. 25ರಲ್ಲಿ ನಾವು ಏನು ಮಾಡಬೇಕು? 10 ಚಾಕ್ಲೇಟ್ಗಳನ್ನ ಅಲ್ಲಿ ಕಳಿಬೇಕು. ಅಂದ್ರೆ 10 ಚಾಕ್ಲೇಟ್ಗಳನ್ನ ನಾವು ಮೈನಸ್ ಮಾಡಬೇಕು. ಹಾಗಾಗಿ 25ನ್ನು ಇದು ಯಾವ ರೀತಿಯಾಗಿ ಮಾಡೋಣ? 25ನ್ನ ನಾವು ಅಲ್ಲಿ ಏನು ಮಾಡ್ತೀವಿ? ವಿಭಜಿಸ್ಕೊಳ್ತೇವೆ. ಯಾವ ರೀತಿಯಾಗಿ? 20 ಮೈನಸ್ 5 ಈ ರೀತಿಯಾಗಿ ಏನು ಮಾಡ್ತೀವಿ ನಾವು? ಅದನ್ನ 25 ಪ್ಲಸ್ ಅಂದ್ರೆ 25 ಬರಬೇಕಾದ್ರೆ 25 ಪ್ಲಸ್ 5ನ್ನು ನಾವು ಏನು ಮಾಡ್ತೀವಿ? ಏನಂತ ವಿಭಜಿಸ್ಕೊಳ್ತೇವೆ. ಅಲ್ಲಿ ನಾವು ಈ ಸಂಖ್ಯೆ ಏನು ಮಾಡ್ತೀವಿ? 25 ಚಾಕ್ಲೇಟ್ಗಳ ತಂದಿರ್ತಾರೆ. ಅವಳ ತನ್ನ ಸ್ನೇಹಿತರಿಗೆ ಎಷ್ಟು ಚಾಕ್ಲೇಟ್ಗಳನ್ನ ಹಂಚಿಕೆ ಮಾಡ್ತಾವೋ? 10 ಚಾಕ್ಲೇಟ್ಗಳನ್ನ ಹಂಚಿಕೆ ಮಾಡ್ತಾಳು. ಹಂಚಿಕೆಯನ್ನು ಮಾಡ್ತಾವೆ. ಈ 25ನ್ನ ನಾವು ಏನು ಮಾಡಬೇಕು? ವಿಭಜನೆ ಮಾಡಬೇಕು. ಆ ಸಂಖ್ಯೆಯನ್ನು ನಾವು ಅಲ್ಲಿ ಏನು ಮಾಡಬೇಕು? ವಿಂಗಡಿಸಿ ಬರೀಬೇಕು. ಹಾಗಾದ್ರೆ 25ನ್ನು 20 ಪ್ಲಸ್ 5 ಎಂದು ನಾವೇನು ಮಾಡಿದ್ವಿ? ವಿಭಜನೆಯನ್ನ ಮಾಡಿದ್ವಿ. ಹಾಗಾದ್ರೆ ಅಲ್ಲಿ ನಾವೇನು ಮಾಡಬೇಕು? 25 ಪ್ಲಸ್ 5 ಮೈನಸ್ 10. ಇಲ್ಲಿ 20 ಪ್ಲಸ್ 10 ಎಷ್ಟು? 20 ಪ್ಲಸ್ 5 ಎಷ್ಟು ಉತ್ತರ ಬಂತು? 25 ಬಂತು. ಈ 25ರಲ್ಲಿ ನಾವು ಏನು ಮಾಡಬೇಕು? 10ನ್ನು ಮೈನಸ್ ಮಾಡಬೇಕು. ಆಗ ಅಲ್ಲಿ ನಂತರ ನಮಗೆ ಏನು ಉತ್ತರ ದೊರೆತೈತಿ? 20 ಮೈನಸ್ 10 ಇಕ್ವಲ್ ಟು 10. 20ರಲ್ಲಿ ನಾವು 10ನ್ನು ಮೈನಸ್ ಮಾಡಿದಾಗ ನಮಗೆ ಎಷ್ಟು ಉತ್ತರ ದೊರೆತೈತಿ? 10 ಉತ್ತರ ದೊರೆಯುತ್ತದೆ. 20ರಲ್ಲಿ ನಾವು ಮಾತ್ರ ಎಷ್ಟು ಮಾಡಿದ್ವಿ? 10ನ್ನು ಮಾತ್ರ ಮೈನಸ್ ಮಾಡಿದ್ವಿ. ಹಾಗಾದ್ರೆ ಅಲ್ಲಿ ನಾವು ಯಾವ ರೀತಿ ಇರ್ತೀವಿ? 10 ಪ್ಲಸ್ 5 10 ಪ್ಲಸ್ 5. ಹಾಗಾದ್ರೆ ಅವಳ ಹತ್ರ ಎಷ್ಟು ಚಾಕ್ಲೇಟ್ಗಳು ಉಳಿದವು? ರಾಣಿ ಹತ್ರ ಎಷ್ಟು ಚಾಕ್ಲೇಟ್ಗಳು ಉಳಿದವು? 15 ಚಾಕ್ಲೇಟ್ಗಳು ಉಳಿದವು.
ರಾಣಿ ಹತ್ರ ಎಷ್ಟು ಚಾಕ್ಲೇಟ್ಗಳು ಉಳಿದವು? 15 ಚಾಕ್ಲೇಟ್ಗಳು. ರಾಣಿ ಹತ್ರ ಇನ್ನು ಎಷ್ಟು ಚಾಕ್ಲೇಟ್ಗಳು ಉಳಿದು? 15 ಚಾಕ್ಲೇಟ್ಗಳನ್ನ ಉಳಿದು. ಇನ್ನು ಎರಡನೇದಾಗಿ ಈ ರೀತಿ ಸಹಿತ ನಾವು ಮಾಡ್ಬೋದು. ಅಂದ್ರೆ 20 ಮೈನಸ್ 10 ಅಂದ್ರೆ 20ರಲ್ಲಿ ನಾವು ಮತ್ತೆ ಎಷ್ಟನ್ನು ಮಾಡಿದ್ವು? 10ರಲ್ಲಿ ಮೈನಸ್ ಅನ್ನ ಮಾಡಿದ್ವಿ. ಇದನ್ನ ನಾವು ವಿಭಜನೆ ಮಾಡಿಕೊಂಡಾಗ 25ಅನ್ನ ಮತ್ತೆ ನಾವೇನು ಮಾಡಬೇಕು? ವಿಭಜನೆ ಮಾಡಿಕೊಂಡು ಅಲ್ಲಿ 25 ಯಾವ ರೀತಿಯಾಗಿ ಮಾಡ್ತೀವಿ ಅಂದ್ರೆ 10 ಪ್ಲಸ್ 10 10 ಪ್ಲಸ್ 10 ಪ್ಲಸ್ 5 ಈ ರೀತಿಯಾಗಿ ಏನು ಮಾಡಿದ್ವಿ ನಾವು ಮತ್ತೆ ವಿಭಜಿಸಿಕೊಂಡು ಅಂದ್ರೆ ಈ ರೀತಿಯಾಗಿ ವಿಭಜಿಸಿ ಈ ರೀತಿಯಾಗಿ ಸಂಖ್ಯೆಯನ್ನು ವಿಭಜಿಸಿಕೊಳ್ಳಬೇಕು. ಇನ್ನು ನಂತರ 10 ಮತ್ತೆ ನಾವೇನು ಮಾಡ್ತೀವಿ? 10 ಅಥವಾ ಮತ್ತೆ ಏನು ಮಾಡ್ಬೇಕಾ? ಪ್ಲಸ್ ಅಂದ್ರೆ ಕೂಡಿಸ್ತಾ ಹೋಗ್ಬೇಕು. 10 ಪ್ಲಸ್ 10 ಪ್ಲಸ್ ಮತ್ತೆ 10 ಈ ರೀತಿಯಾಗಿ ಏನು ಮಾಡಿದ್ವಿ? ನಮಗೆ ಮತ್ತೆ ಕೂಡಿಸಿದ್ವಿ. ಅಂದ್ರೆ 10 ಪ್ಲಸ್ 10 ಪ್ಲಸ್ 5 ಮೈನಸ್ 10. ಈಗ 10 ಪ್ಲಸ್ 10 ಪ್ಲಸ್ 5ಅನ್ನು ಕೂಡಿಸಿದಾಗ ನಮಗೆ ಎಷ್ಟು ಬರ್ತೈತೆ ಉತ್ತರ? 25 ಚಾಕ್ಲೇಟ್ಗಳು ಆದವು. ಇನ್ನು ನಾವು 25ರಲ್ಲಿ 10ಅನ್ನು ಏನು ಮಾಡಬೇಕು? ಮೈನಸ್ ಮಾಡಬೇಕು. ಅಂದ್ರೆ 10ಅನ್ನು ನಾವು ಮೈನಸ್ ಮಾಡಬೇಕು. ಅಲ್ಲಿ ಮತ್ತೆ ರಾಣಿ ಹತ್ರ ಎಷ್ಟು ಚಾಕ್ಲೇಟ್ಗಳು ಇರ್ತವೆ? ಅಲ್ಲಿ ಸಹಿತ 15 ಚಾಕ್ಲೇಟ್ಗಳ ಉಳಿತವೆ. ಈ ರೀತಿಯಾಗಿ ಏನು ಮಾಡ್ತೀವಿ? ನಾವು ವ್ಯವಕಲನ ಮಾಡಬಹುದು. ಅಂದ್ರೆ ಯಾವ ರೀತಿಯಾಗಿ ನಾವು ಮಾಡೋದಂದ್ರೆ ಮೊದಲಿಗೆ ಅವ್ರ ಹತ್ರ ಇರ್ತಕ್ಕಂತಹ 25 ಚಾಕ್ಲೇಟ್ಗಳು ಅವ್ರು ತನ್ನ ಸ್ನೇಹಿತರಿಗೆ ಎಷ್ಟು ಚಾಕ್ಲೇಟ್ಗಳನ್ನ ಹಂಚಿಕೊಳ್ತಾರೋ 10 ಚಾಕ್ಲೇಟ್ಗಳನ್ನ ಹಂಚಿಕೆಯನ್ನು ಮಾಡ್ತಾರೆ. ಆ 25ಅನ್ನ ನಾವು ವಿಭಜನೆ ಮಾಡಿಕೊಳ್ಬೇಕು. ಅಂದ್ರೆ ವಿಭಾಗಿಸ್ಕೊಳ್ಬೇಕು. ಯಾವ ರೀತಿಯಾಗಿ? 20ರಲ್ಲಿ 5ಅನ್ನು ಕೂಡಿಸಿದಾಗ ಅಲ್ಲಿ ನಮ್ಗೆ ಎಷ್ಟು ಸಿಗ್ತೈತಿ? ಮತ್ತೆ ಉತ್ತರ 25 ಉತ್ತರ ಸಿಗ್ತೈತಿ. ಆ 25ಅನ್ನ ಮತ್ತೆ ನಾವು ವಿಭಜನೆ ಮಾಡಿ ಅಲ್ಲಿ 25 ಪ್ಲಸ್ 5 ಮೈನಸ್ 10. ಹಾಗಾದ್ರೆ 20 ಪ್ಲಸ್ 5ರಲ್ಲಿ ಮೈನಸ್ 10ಅನ್ನು ನಾವು ಏನು ಮಾಡಬೇಕು? ಕಳಿಬೇಕು. ಆ ಕಳೆದಾಗ ನಮ್ಗೆ ಎಷ್ಟು ಉತ್ತರ ದೊರೆತೈತಿ? ಅಲ್ಲಿ ಅವ್ರ ಹತ್ರ ಇರ್ತಕ್ಕಂಥ ಚಾಕ್ಲೇಟ್ ಅಂದ್ರೆ ಅದನ್ನು ಸಹಿತ ನಾವು ಏನು ಮತ್ತೆ ವಿಭಜನೆ ಮಾಡಿಕೊಳ್ಬೇಕು. ಆ ವಿಭಜನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಹತ್ರ ಎಷ್ಟು ಇರ್ತೈತಿ? 10 ಪ್ಲಸ್ 5ಅನ್ನು ನಾವು ವಿಭಜನೆ ಮಾಡಿಕೊಂಡು ಅಲ್ಲಿ ಒಟ್ಟು ರಾಣಿ ಹತ್ರ ಎಷ್ಟು ಚಾಕ್ಲೇಟ್ಗಳು ದೊರೆತವು? 15 ಚಾಕ್ಲೇಟ್ಗಳು ಉಳಿದಿರ್ತವೆ. ಇನ್ನು ಎರಡನೇದಾಗಿ ಅಲ್ಲಿ ಮತ್ತೆ ನಾವು ಮೈನಸ್ ಮಾಡ್ತೀವಿ. 20 ಮೈನಸ್ 10 ಅದನ್ನ 25ಅನ್ನು 10 ಪ್ಲಸ್ ಅಂದ್ರೆ ಇದನ್ನು ಸಹಿತ ಏನು ಮಾಡ್ತೀವಿ? 25ಅನ್ನ ವಿಭಜಿಸಿಕೊಳ್ಬೇಕು. ವಿಭಜಿಸಿಕೊಂಡಾಗ ನಾವು ಯಾವ ರೀತಿಯಾಗಿ ವಿಭಜನೆ ಮಾಡ್ಕೊಳ್ತೀವಿ? 10 ಪ್ಲಸ್ 10 ಪ್ಲಸ್ 5 ಅಂತ ನಾವು ವಿಭಜನೆ ಮಾಡ್ಕೊಳ್ತೀವಿ. 10 ಪ್ಲಸ್ 10 ಎಷ್ಟಾಯ್ತು? 25. 20ರಲ್ಲಿ ನಾವು ಮತ್ತೆ 5ಅನ್ನು ಕೂಡಿಸಿದಾಗ 25. ಈ ರೀತಿಯಾಗಿ ಏನು ಮಾಡ್ತೀವಿ? ನಾವು ವಿಭಜಿಸಿಕೊಳ್ತೀವಿ. ಇನ್ನು ಕೊನೆಯದಾಗಿ ಮತ್ತೆ ಮಾಡೋಕೆ ಮತ್ತೆ ಅದನ್ನ ಕೂಡಿಸ್ತಾ 10 ಪ್ಲಸ್ 10 ಕೂಡಿಸಿದಾಗ ನಮ್ಗೆ ಎಷ್ಟು ಬರ್ತೈತಿ? 20. 20ರಲ್ಲಿ ನಾವು ಮತ್ತೆ 5ಅನ್ನು ಕೂಡಿಸಿದಾಗ 25 ಆಯ್ತು. ಹಾಗಾದ್ರೆ 25ರಲ್ಲಿ ನಾವು ಎಷ್ಟು ಮೈನಸ್ ಮಾಡ್ಬೇಕು? 10ಅನ್ನು ನಾವು ಏನು ಮಾಡಬೇಕು? ಕಳಿಬೇಕು. ಹಾಗಾದ್ರೆ ಒಟ್ಟು ರಾಣಿ ಹತ್ರ ಮತ್ತೆ ಚಾಕ್ಲೇಟ್ಗಳು ಎಷ್ಟು ಚಾಕ್ಲೇಟ್ಗಳು ಉಳಿತಾವೋ? 15 ಚಾಕ್ಲೇಟ್ಗಳು ಉಳಿತಾವೆ. ಈ ರೀತಿಯಾಗಿ ನಮಗೆ ವ್ಯವಕಲನ ಮಾಡೋದ್ರ ಮೂಲಕ ನಾವು ಮಾನಸಿಕವಾಗಿ ವ್ಯವಕಲನ ಮಾಡುವುದನ್ನು ಈ ರೀತಿಯಾಗಿ ನೋಡ್ತೀವಿ. ಇನ್ನು ಬರ್ತಕ್ಕಂತಹ ಮುಂದಿನ ಅವಧಿಯಲ್ಲಿ ಗುಣಾಕಾರ ಮತ್ತು ಭಾಗಾಕಾರ ಯಾವ ರೀತಿಯಾಗಿ ಮಾನಸಿಕ ಲೆಕ್ಕಗಳನ್ನು ಮಾಡ್ತಾರೆ ಅನ್ನೋದನ್ನು ನೋಡೋಣ. ನೀವು ಮನೆಯಲ್ಲಿ ಏನು ಮಾಡಿದ್ರೆ ಇದೇ ರೀತಿಯಾಗಿ ಇನ್ನೂ ಹಲವಾರು ಉದಾಹರಣೆಗಳದಾವೆ. ಆ ಉದಾಹರಣೆಗಳನ್ನು ಮನೆಗೆಲಸ ಮಾಡಿ. ಅದರ ಜೊತೆಗೆ ಅದರಲ್ಲಿ ಅಭ್ಯಾಸವನ್ನು ಕೊಟ್ಟಿದ್ದಾರೆ. ಮನಸ್ಸಿನಲ್ಲಿ ಲೆಕ್ಕಗಳನ್ನು ಯಾವ ರೀತಿಯಾಗಿ ಮಾಡ್ತೀರಿ ಅಲ್ಲಿ ಕ್ವಶನ್ ಸಹಿತ ಕೊಟ್ಟಾರೆ. ಆ ಪ್ರಶ್ನೆಗಳಿಗೆ ನೀವು ನಿಮ್ಮ ಪಕ್ಕದಲ್ಲಿ ಏನು ಮಾಡಿ ಬಿಡಿಸಿರಿ. ಇನ್ನು ಬರ್ತಕ್ಕಂಥ ಮುಂದಿನ ಅವಧಿಯಲ್ಲಿ ಗುಣಾಕಾರ ಮತ್ತು ಭಾಗಾಕಾರ ಯಾವ ರೀತಿಯಾಗಿ ಮಾನಸಿಕ ಲೆಕ್ಕಗಳನ್ನು ಮಾಡ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.